ಹಲೋ, ಇವತ್ತು ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಫೆಸ್ಟ್ ಇತ್ತು. ಅದನ್ನೆಲ್ಲ ತೋರಿಸ್ಬೇಕು ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ. ಇವತ್ತು ಏನೇನಿತ್ತು ಅಂದರೆ ಶಾರ್ಕ್ ಟ್ಯಾಂಕ್, ಟ್ರೇಡ್ ವರ್ಲ್ಡ್, ಟೌನ್ ಮೀಟಿಂಗ್, ಮ್ಯಾಡ್ ಆಡ್ಸ್ ಎಲ್ಲ ಇತ್ತು. ಫುಡ್ ಕೋರ್ಟು ಇತ್ತು. ಫಸ್ಟ್ ಫ್ಲೋರಲ್ಲಿ ಫುಡ್ ಕೋರ್ಟ್ ಮಾಡ್ತಿದ್ರು. ಆಮೇಲೆ ತುಂಬ ಚೆನ್ನಾಗಿತ್ತು. ನಾವು ಸ್ಟಾರ್ಟ್ ಮಾಡಿದ್ದೆ ಗ್ರೇಪ್ ಜ್ಯೂಸಿಂದ. ಆಮೇಲೆ ತುಂಬ ಹೈಜೀನ್ ಮೇಂಟೈನ್ ಮಾಡ್ತಿದ್ರು. 10-15 ರುಪೀಸ್ ಎಲ್ಲ ಇತ್ತು, ವಿಚ್ ವಿ ಕ್ಯಾನ್ ಅಫೋರ್ಡ್. ಆಮೇಲೆ ನಮ್ಮ ಸೆಕ್ಷನ್ ಗರ್ಲ್ಸ್ ಏನು ಮಾಡಿದ್ರು ಅಂದರೆ ಟಿಕ್ಕಿ ಪೂರಿ, ಬೋಟಿ ಮಸಾಲ ಎಲ್ಲ ಮಾಡಿದರು. ಆಮೇಲೆ ಅವ್ರ ಮೆನ್ಯೂ, ಆಮೇಲೆ ಈ ಸಲ ಕಪ್ ನಮ್ಮದೇ ಅಂತ ಅಟ್ರ್ಯಾಕ್ಟ್ ಮಾಡೋ ಒಂದು ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಮೆನ್ಯೂ ಕಾರ್ಡಲ್ಲೂ ಅಷ್ಟೇ 5, 15, 10, 5 ಅಷ್ಟರಲ್ಲೇ ಇತ್ತು. ಆಮೇಲೆ ಅವ್ರು ಜ್ಯೂಸು, ಚಿಪ್ಸು ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಆಮೇಲೆ ನಮ್ಮ ಜೂನಿಯರ್ಸ್ ಎಲ್ಲನೂ ಮಾಡಿದರು ಪಾನಿಪುರಿ ಅಂತೆ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಬಟ್ ಅಲ್ಲಿ ಕ್ರೌಡ್ ಇತ್ತು, ಯಾವುದು ಕೇಳಿಸ್ತಿರ್ಲಿಲ್ಲ ಅಷ್ಟು ನೀಟಾಗೆ. ಸೊ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಮಾಡಿದೆ. ಆಮೇಲೆ ಒಂದೊಂದು ಅವರು ತುಂಬ ಡಿಫ್ರೆಂಟಾಗಿ ಮಾಡಿದರು. ಫಾರ್ ಎಕ್ಸಾಂಪಲ್ ಮಜ್ಜಿಗೆ, ಆಮೇಲೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರು, ಹೆಲ್ದಿಯಾಗೂ ಇತ್ತು. ಆಮೇಲೆ ಒಂದೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿದರು. ಆಮೇಲೆ ಕ್ಯಾರೆಟ್, ಅದ್ರ ಮೇಲೆ ಆನಿಯನ್, ಆಮೇಲೆ ಸ್ವೀಟ್ಸ್, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿತ್ತು ಎಲ್ಲನೂ. ನಾನು ಎಲ್ಲನೂ ಟೇಸ್ಟ್ ಮಾಡಿದೆ. ಇವರೆಲ್ಲ ಹೇಳ್ತಾಯಿದ್ರು ಅವ್ರು ಏನೇನು ಹಾಕಿ ಮಾಡಿದ್ದಾರೆ ಅಂತ. ಆಮೇಲೆ ಅದರದ್ದು ಬೆನಿಫಿಟ್ಸನ್ನೂ ಹೇಳ್ತಾಯಿದ್ರು. ಆಮೇಲೆ ಅವ್ರದ್ದು ಪಿಕ್ಚರ್ಸ್ ಎಲ್ಲ ಕ್ರಂಚಿ ಬೈಟ್ಸ್ ತುಂಬ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಆಮೇಲೆ ಫುಡ್ ಕೋರ್ಟ್ ಅಂದರೆ ಪಾನಿಪುರಿ, ಟಿಕ್ಕಿ ಪೂರಿ ಇದೆಲ್ಲ ಆಗದೆ ಫುಡ್ ಕೋರ್ಟೇ ಇರಲ್ಲ. ಸೊ ನಾನು ಇದನ್ನೆಲ್ಲ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಮೇನ್ ಥಿಂಗ್ ಅಂದರೆ ಇವರೆಲ್ಲ ಹೈಜೀನ್ ಮೇಂಟೈನ್ ಮಾಡ್ತಿದ್ರು, ಗ್ಲೌಸ್ ಎಲ್ಲ ಹಾಕ್ಕೊಂಡು. ಆಮೇಲೆ ನಮ್ಮ ಜೂನಿಯರ್ಸ್ ಎಲ್ಲ ಇನ್ನೂ ಸ್ಟಾರ್ಟಿಂಗ್ ಜಸ್ಟ್ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಅವ್ರದ್ದು ಫುಡ್ ಬರೋಕ್ಕೆ, ಸ್ಟಾರ್ಟ್ ಮಾಡೋಕ್ಕೆ ಸ್ಟಾಲ್ನ. ಆಮೇಲೆ ಇವರೆಲ್ಲ ನೀಟಾಗಿ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ಬಂದ್ಬಿಟ್ಟು ನಮ್ಮ ಕ್ಲಾಸ್ ಗರ್ಲ್ಸ್. ಆಮೇಲೆ ನಮಗೇನು ಫ್ರೀಯಾಗಿ ಕೊಟ್ಟಿಲ್ಲ ಅವರು. ಈವನ್ ನಮ್ಮ ಕ್ಲಾಸ್ಗೆ ಎಂಕರೇಜ್ ಮಾಡಬೇಕು ಅಂತ ತೊಗೊಳ್ಳಿ ಅಂತ ಚೆನ್ನಾಗೆ ಎಲ್ಲ ಕೊಟ್ಟರು. ನಾವು ಚೆನ್ನಾಗಿ ದುಡ್ಡು ಕೊಟ್ವಿ. ಆಮೇಲೆ ಸ್ಯಾಂಡ್ವಿಚ್ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಅವಳಿಗೆ ಏನೇನು ಮಾಡಿದಾಳೆ ಅವಳು ಅಂತ. ಸ್ಯಾಂಡ್ವಿಚ್, ಆಮೇಲೆ ಚಪಾತಿ, ಅದ್ರಲ್ಲಿ ಚಪಾತಿ ರೋಲ್, ಆಮೇಲೆ ಇಲ್ಲಿ ಚಾಕ್ಲೇಟ್ದು ಕೇಕ್ ಸಮಥಿಂಗ್ ಮಾಡಿದರು, ಬಟ್ ಯಮ್ಮಿಯಾಗಿ ಚೆನ್ನಾಗಿತ್ತು. ಆಮೇಲೆ ಸಲಾಡ್ಸು ಇತ್ತು, ತುಂಬ ಚೆನ್ನಾಗಿತ್ತು. ಫುಡ್ ಕೋರ್ಟ್ ಕಲರ್ಫುಲ್ಲಾಗಿತ್ತು. ಆಮೇಲೆ ಅಫೋರ್ಡಬಲ್ ಪ್ರೈಸ್ ಇತ್ತು. ಎಲ್ಲನೂ ಟೇಸ್ಟ್ ಮಾಡಿದೆ ನಾನು, ಎಲ್ಲನೂ ಇಸ್ಕೊಂಡು ಟೇಸ್ಟ್ ಮಾಡಿದೆ, ನಾನು ಯಾವುದೂ ಬಿಟ್ಟೇ ಇಲ್ಲ. ಜಾಮೂನಿಂದ ಇಟ್ಟು ಟಿಕ್ಕಿ ಪೂರಿ, ಜ್ಯೂಸ್ ಎಲ್ಲನೂ ಟೇಸ್ಟ್ ಮಾಡಿದೆ. ಇವನ್ ನನ್ನ ಫ್ರೆಂಡ್ಸು ಕೊಡಿಸ್ತಿದ್ದೆ ಅಲ್ಲೇ. ಅವ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತೆಲ್ಲ ಹೇಳ್ತಾಯಿದ್ರು. ಅಲ್ಲೇ ರಿವ್ಯೂಸ್ ತೊಗೊತಿದ್ರು. ನಾನೊಬ್ಬಳೇ ಕೊಡಿಸಿಲ್ಲ, ನನ್ನ ಫ್ರೆಂಡ್ಸು ಕೂಡ ಕೊಡಿಸಿದ್ರು. ನಾನು ತಿಂದೆ, ಅವರು ಕೊಟ್ಟರು, ಎಲ್ಲ ತಿಂದ್ವಿ, ಚೆನ್ನಾಗಿತ್ತು. ಆಮೇಲೆ ಇದು ಹೆಲ್ದಿ ಸಲಾಡ್ ಅಂತ ಕೊಟ್ಟರು. ಆ್ಯಪಲ್, ಫ್ರೂಟ್ಸ್ ಎಲ್ಲ ಹಾಕಿ, ಮಿಲ್ಕೆಲ್ಲ ಹಾಕಿದರು, ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಎಲ್ಲನೂ ತಿಂತಾಯಿದ್ದೆ. ಆಮೇಲೆ ಈ ಜ್ಯೂಸ್, ಹೆಲ್ದಿ ಜ್ಯೂಸ್ ಅಂತ ಕೊಟ್ಟರು. ಆಮೇಲೆ ಲಾಸ್ಟಿಗೆ ಬಂದಿದ್ದೆ ಗ್ರೇಪ್ ಜ್ಯೂಸ್. ಸ್ಟಾರ್ಟಿಂಗ್ ಮಾಡಿದ್ದು ಗ್ರೇಪ್ ಜ್ಯೂಸ್, ಬಟ್ ಲಾಸ್ಟ್ ಎಂಡ್ ಮಾಡಿದ್ದು ಗ್ರೇಪ್ ಜ್ಯೂಸಲ್ಲೇ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಶಾರ್ಕ್ ಟ್ಯಾಂಕ್ ಮಾಡೆಲಿಂಗ್ಸ್ ಹೋದ್ವಿ. ಎಲ್ಲ ಮಾಡೆಲ್ಸು ತುಂಬ ಸಕ್ಕತ್ತಾಗಿ ಮಾಡಿದರು, ಯೂನೀಕಾಗಿತ್ತು. ಆಮೇಲೆ ಎಕ್ಸ್ಪ್ಲನೇಷನ್ ಕೂಡ ಅಷ್ಟೇ ನೀಟಾಗಿ ಬರೆದು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು. ಆಮೇಲೆ ನೀಟಾಗಿ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ, ಅವ್ರು ಏನೇನು ಮಾಡಿದರು, ಬಟ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದರು ಎಲ್ಲ ಅಲ್ಲಲ್ಲೇ ಇತ್ತು. ಆಮೇಲೆ ಅವರು ಫ್ಯಾಕ್ಟ್ರಿ ಆಗಿರ್ಬೋದು, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತೆಲ್ಲ ಅಲ್ಲೇ ನೋಟ್ ಮಾಡಿದರು. ಆಮೇಲೆ ಅವ್ರದ್ದು ಮಾಡೆಲ್ಸ್ ಒಂದೊಂದು ತುಂಬ ಡಿಫ್ರೆಂಟಾಗಿತ್ತು, ಯೂನೀಕಾಗಿತ್ತು. ಆಮೇಲೆ ಈಸಿಯಾಗಿ ಅರ್ಥ ಆಗ್ತಿತ್ತು ಅವರು ಯಾವ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರ ಎಫರ್ಟ್ಸ್ ಕೂಡ ಕಾಣಿಸ್ತಿತ್ತು, ಅಷ್ಟು ನೀಟಾಗಿ ಮಾಡಿದರು ಎಲ್ಲರೂ ಅಷ್ಟೇ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕಾಲೇಜ್ ಅಂತ. ಆ ಕಾಲೇಜಲ್ಲಿ ಎಲ್ಲನೂ ಇದೆ, ತುಂಬ ಕ್ಯೂಟಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಮಾಡೆಲ್ಸ್ ಎಲ್ಲ ತುಂಬ ಯೂನೀಕಾಗಿದೆ. ಆಮೇಲೆ ಫಾರ್ಮಿಂಗ್ ಆಗಿರಲಿ ಎಲ್ಲನೂ ಅಷ್ಟೇ, ಅದು ತುಂಬ ರಿಯಲ್ ಆಗಿತ್ತು. ಆಮೇಲೆ ಸ್ಮಾಲ್ ಕ್ಯೂಟ್ ಕೋಳಿ ಮರಿ, ಆಮೇಲೆ ಅದ್ರ ಮೊಟ್ಟೆನೂ ಅಷ್ಟು ನೀಟಾಗಿ ಕಾಣಿಸ್ತಿತ್ತು. ಆಮೇಲೆ ಇಲ್ಲಿ ಎಷ್ಟು ಮಾಡೆಲ್ಸ್ ಇತ್ತು ಅಂದರೆ 10-15 ಮಾಡೆಲ್ಸ್ ಇತ್ತು. ಒಂದೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ನಾನು ನೀಟಾಗಿ ಕ್ಯಾಪ್ಚರ್ ಮಾಡ್ತಿದ್ದೆ ಎಲ್ಲನೂ. ಆಮೇಲೆ ಲಾಸ್ಟಲ್ಲಿ ಯಾರೂ ಇರಲಿಲ್ಲ, ಸೊ ಜಸ್ಟ್ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿದೆ. ಎಕ್ಸ್ಪ್ಲನೇಷನ್ ಇರಲಿಲ್ಲ, ಬಟ್ ಎಲ್ಲ ಅಲ್ಲೇ ಪೋಸ್ಟ್ ಮಾಡಿ ಇಟ್ಬಿಟ್ಟಿದ್ರು. ಆಮೇಲೆ ಲಾಸ್ಟಲ್ಲಿ ಒಂದು ಕ್ಯೂಟ್ ಮಾಡೆಲ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ ನಾನು. ಆಮೇಲೆ ಇಲ್ಲಿ ಒಂದೊಂದು ಮಾಡೆಲ್ಸ್ ತುಂಬ ಯೂನೀಕಾಗಿತ್ತು, ಅದು ಎಕ್ಸ್ಪ್ಲನೇಷನೇ ಬೇಡ, ನೀಟಾಗಿ ಅರ್ಥ ಆಗ್ತಿತ್ತು. ಆಮೇಲೆ ಇದು ನನ್ನ ಫಸ್ಟ್ ವ್ಲಾಗ್.
I think you all support me. Thank you.